ನಮ್ಮ ಪೂರ್ವಜರು ಈ ತುಳುನಾಡಿನಲ್ಲಿ ಬಹಳ ಭಯಭಕ್ತಿಯಿಂದ ಆರಾಧಿಸಿಕೊಂಡು ಬಂದಂಥ ನಮ್ಮಲ್ಲೊಂದು ದೈವಾರಾಧನೆ ಭೂತಾಲಯದಲ್ಲಿ ಇರುವಂಥದ್ದು. ಈಗ ಅದು ಬೆಳವಣಿಗೆಯಾಗಿ ಈ ಮಾಧ್ಯಮ ಯುಗಗಳಲ್ಲಿ ಅದು ಆಧುನಿಕ ಯುಗಗಳಿಗೆ ಬೇರೆ ಬೇರೆ ಹಂತಕ್ಕೆ ಹೋಗಿ ಅದರೊಂದು ಮೂಲ ವ್ಯವಸ್ಥೆ ಬಹಳ ಕೆಟ್ಟು ಹೋಗಿದೆ ಸರ್. ಅದಕ್ಕೆ ನಾವೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಅದು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಉಂಟು ಸರ್. ಮತ್ತು ಶಾಲಾ ಕಾಲೇಜುಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ, ಅದು ಬಿಟ್ಟು ಧಾರಾವಾಹಿಗಳಲ್ಲಿ, ಸಿನಿಮಾಗಳಿಗೆ, ನಾಟಕಗಳಿಗೆ ಬೇರೆ ಬೇರೆ ಹಂತಕ್ಕೆ ಹೋಗಿ ಸರ್ ಅದನ್ನು ವ್ಯತಿರಿಕ್ತವಾಗಿ ತೋರಿಸ್ತಾರೆ. ನಿಜವಾಗಿ ನಮ್ಮ ಮೂಲ ಆರಾಧನೆ ಚೌಕಟ್ಟೆ ಬೇರೆ ಇದೆ ಸರ್. ನಿಜವಾಗಿ ಅದರ ಮೂಲ ಆರಾಧಕರು ಕೂಡ ಬೇರೆ ಇದ್ದಾರೆ. ಅವ್ರದ್ದೊಂದು ಮೂಲ ಆರಾಧನೆ ಒಂದು ಸಮುದಾಯ ಕೂಡ ಇದೆ ಸರ್, ಬೇರೆ ಬೇರೆ ರೀತಿಯಲ್ಲಿ. ಅವರಿಗೂ ಕೂಡ ಒಂಥರ ಧಕ್ಕೆ ಬರುವಂಥದ್ದಾಗಿದೆ. ಮತ್ತು ಮೂಲ ನಂಬಿಕಸ್ಥರಿಗೆ ಸರ್ ತುಂಬ ನೋವುಂಟು ಮಾಡ್ತೇವೆ. ಅದಕ್ಕೋಸ್ಕರ ಇನ್ನು ಮುಂದೆ ಇಂಥದ್ದೆಲ್ಲ ನಡೆಯಬಾರ್ದು. ನಮ್ಮ ತುಳುನಾಡಿನಲ್ಲಿ ನಮ್ಮ ದೈವದ ಆಚರಣೆಗಳು ಭೂತಾಲಯದಲ್ಲಿ ಇರಬೇಕು. ಅದು ಬಿಟ್ಟು ಅದರ ಅಂಗಳದಿಂದ ಮತ್ತೆ ವಾಪಸ್ ಅದರ ಗುಡಿಗೆ ಹೋಗಬೇಕು ಹೊರತು ಅದರಿಂದ ದಾಟಿ ರಸ್ತೆಗೆಲ್ಲ ಬರಬಾರ್ದು ಸರ್. ಅದೇ ನಮ್ಮ ಕಳಕಳಿ ಮನವಿ. ಈ ರೀತಿ ಕನ್ನಡ ಸೀರಿಯಲ್ ಬರ್ತಾ ಇದೆ, ಕಾವೇರಿ ಕನ್ನಡ ಇವತ್ತು ಅದರಲ್ಲಿ ದೈವರದ ವೇಷಭೂಷಣ, ಅದರ ಮೂಲ ಪರಿಕರಗಳನ್ನೇ ಅದರಲ್ಲಿ ಅಳವಡಿಸಿದ್ದಾರೆ ಸರ್. ಅದು ಭಾರಿ ನೋವಿದ್ದೊಂದು ಅದರಲ್ಲಿ ಸರ್. ಮೈಯಲ್ಲಿ ಆವೇಶ ಬರುವ ರೀತಿಯಲ್ಲೆಲ್ಲ ವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆ್ಯಕ್ಟಿಂಗ್ ಅಲ್ಲ ಸರ್. ಅದಕ್ಕೆ ಮೂಲ ಪರಿಕರ ಅಂದರೆ ಗಗ್ಗರ ಅಥವಾ ಅದಕ್ಕೆ ಹಾಲೆ ಅಥವಾ ಅದು ಒಂಥರ ಅದೇ ಅದು ಕೊಡುವಂಥವ್ರು ಯಾರಂತ ಕೊಡುವಂಥದ್ದಲ್ಲ ಸರ್. ಅಲ್ಲಿ ಭೂತಾಲಯ ಅವರು ಸೃಷ್ಟಿ ಮಾಡಿದ್ದಾರೆ. ಅವರೆಲ್ಲ ಸೃಷ್ಟಿ ಮಾಡಿಕೊಂಡೆಲ್ಲ ಇದನ್ನು ಅದರ ಹಿನ್ನೆಲೆ ಏನೆಲ್ಲ ಉಂಟು ಅದನ್ನೆಲ್ಲ ಅಳವಡಿಸಿದ್ದಾರೆ ಅದರಲ್ಲಿ ಆ ಒಂದು ಇದರ ದೃಶ್ಯದಲ್ಲಿ ಸರ್. ಅದಕ್ಕೋಸ್ಕರ ನಮಗೆ ಅದು ಒಂಥರ ನಮಗೆ ತುಂಬ ನೋವಾಗ್ತದೆ ಸರ್. ಯಾಕಂದರೆ ಎಲ್ಲೆಲ್ಲಿ ಬಂದದ್ದು ಎಲ್ಲೆಲ್ಲಿಗೆ ಹೋದೋದಾಗಿ ಆಗ್ತದೆ ಸರ್. ಎಲ್ಲೆಲ್ಲಿ ಆಗಬೇಕು ಅಲ್ಲಿ ಆಗಬೇಕು. ಆದರೆ ಅದನ್ನು ಸೇಮ್ ಸ್ಕ್ರಿಪ್ಟನ್ನು ಮಾಡಿ ಇವತ್ತು ಫಿಲ್ಮಲ್ಲಿ, ನಾಟಕದಲ್ಲಿ, ಧಾರಾವಾಹಿಗಳಲ್ಲಿ, ಈ ಶಾಲೆಯ ಡ್ಯಾನ್ಸ್ಗಳಲ್ಲಿ, ಟ್ಯಾಬ್ಲೋಗಳಲ್ಲಿ ಅದನ್ನು ಆ ಸ್ಕ್ರಿಪ್ಟನ್ನು ಮಾಡ್ತಾರೆ. ಅದು ಸರಿಯಲ್ಲ ಅಂತ ಸರ್. ಅದಕ್ಕೆ ಧಾರಾವಾಹಿಯಲ್ಲಿ ಕೂಡ ಅದು ಪ್ರಸಾರ ಆಗಬಾರ್ದು ಅನ್ನೋದೇ ನಮ್ಮ ಬೇಡಿಕೆ ಸರ್. ನಿಲ್ಲಿಸಬೇಕು. ಯಾರು ರಿಯಾಕ್ಟ್ ಮಾಡ್ತಾರೆ? ಪೊಲೀಸ್ ಸ್ಟೇಷನ್ಗೆ ಇವರು ದೂರು ಕೊಟ್ಟಿದ್ದಾರೆ. ಇವತ್ತು ರಾತ್ರಿ ಮುದ್ರಣವಾಗದಾಗ ಯಾಕಂದ್ರೆ ಆ ಮಾಧ್ಯಮ ಸಂಸ್ಥೆಗೆ ಒಂದು ಮನವರಿಕೆ ಮಾಡಬೇಕು ಸರ್. ಈಗ ಮನವಿ ಬಂದಿದೆ ಅಂತ ಹೇಳಿ ನಮ್ಮ ತುಳುನಾಡಿನ ದೈವಭಕ್ತರಿಂದ ಈಗ ಮನವಿ ಬಂದು ಅದರಲ್ಲಿ ಏನಾದರೂ ಲೋಪದೋಷ ಇದ್ದರೆ ಅವರನ್ನು ಕೂತ್ಕೊಂಡು ಮಾತಾಡಿದ ನಮ್ಮನ್ನು ಕೂತ್ಕೊಂಡು ಮಾತಾಡಿಸಿದ್ರು ಬೇಜಾರು ಸರ್. ನಾವು ಅದಕ್ಕೆ ಏನು ಅದರಲ್ಲಿ ಬದಲಾವಣೆ ಮಾಡಬೇಕಾದ್ರೂ ನಾವು ಬೆಳೆಸಬೇಕಾಗ್ತದೆ. ಯಾಕಂದರೆ ದೈವ ಬಂದೇ ಆ ಕಥೆಯನ್ನು ತೋರಿಸಬೇಕು ಅಂತ ಎಲ್ಲಿಯೂ ಇಲ್ಲ ಸರ್. ದೈವ ಇಲ್ಲದೆ ಕೂಡ ಕಥೆಯನ್ನು ತೋರಿಸ್ಬೋದು ಸರ್. ನಮ್ಮ ಅದು ನಂಬಿಕೆ ಸರ್. ದೈವದ ಹಿನ್ನೆಲೆಯನ್ನು ತೋರಿಸಿ ಅದರಲ್ಲಿ ದೈವವನ್ನು ಚಿತ್ರಣ ಮಾಡಬೇಕು ಅಂತ ಇಲ್ಲ ಸರ್. ಬೇಡ ಸರ್. ಅದಕ್ಕೆ ಹೇಳುದು ಇವತ್ತು ಪ್ರಸಾರವಾಗದಾಗಿ ನಮ್ಮದು ನಾವು ಮಾಹಿತಿ ಕೊಟ್ಟಿದ್ದೇವೆ.